ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗಿನ ಕಾಲದಲ್ಲಿ ಬಡತನ ಕೊಟ್ಟು ಹಣ ಕೊಡ್ಲಿಲ್ಲ ಅಂತ ನಾನು ಒದ್ದಾಡ್ತಿದ್ದೆ. ಆದ್ರೆ ಇಂಥ ಸಂಸಾರ ಕೊಟ್ಟು ಜೀವನದಲ್ಲಿ ಹಣ ಮುಖ್ಯ ಅಲ್ಲ, ಪ್ರೀತಿನೇ ಮುಖ್ಯ ಅಂತ ನೀನು ತೋರಿಸ್ಕೊಳ್ಬಿಟ್ಟಪ್ಪ. ನಮ್ಗೆ ನೀವ್ ಬೇರೆ ಅಲ್ಲ, ನಮ್ ತಾತ ಬೇರೆ ಅಲ್ಲ. ಹಂಗ ಅನ್ಕೊಂಡೆ ನಾನು ಸ್ಕಂದ ಓದೋದು ಬರೆಯೋದು ಎಲ್ಲಾ ಬಿಟ್ಟು ನಿಮ್ಗೆ ಸೇವೆ ಮಾಡ್ಬೇಕು ಅಂತ ಬಂದಿದ್ದು. ನೀವು ನನ್ನ ಕಳ್ಳ ಅಂತ ಕರೆದಾಗ್ಲೂ ನನಗೆ ಬೇಜಾರಾಗ್ಲಿಲ್ಲ, ನನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡಾಗ್ಲೂ ನನಗೆ ಬೇಜಾರಾಗ್ಲಿಲ್ಲ. ಆದ್ರೆ ಅದಕ್ಕೆ ಬೆಲೆ ಅಂತ ಈಗ ದುಡ್ಡು ಕೊಟ್ರಲ್ಲ, ಈಗ ತುಂಬಾ ನೋವಾಗ್ತಾ ಇದೆ. ಹಣಕ್ಕೆ ಬೆಲೆ ಇಲ್ಲ, ಮನುಷ್ಯತ್ವಕ್ಕೆ ಮಾನವೀಯತೆಗೆ ಬೆಲೆ ಅನ್ನೋದನ್ನ ನೀವು ಇನ್ನೊಂದ್ಸರಿ ನಿರೂಪಿಸ್ಬೇಕು. ತಿದ್ಕೊಳ್ಳೋ ಟೈಮಲ್ಲಿ ದೂರ ಹೋಗ್ಬಿಟ್ರ ನಾನ್ ಬಿಡಲ್ಲ. ನನ್ನಿಂದ ನೀವೆಲ್ಲ ದೂರ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಕ್ಷಮಾಪಣೆ ಕೇಳಬೇಕು, ನಿಮ್ ಎಲ್ಲರ ಹತ್ರ ಕ್ಷಮಾಪಣೆ ಕೇಳಬೇಕು. ಶಿವು ಶಿವು ಶಿವು, ಅಣ್ಣಯ್ಯ, ಗಿರ್ಜಾ ಗಿರ್ಜಾ ಎಲ್ಲಿದ್ಯಮ್ಮ? ಪ್ರಣಿ, ಸ್ಕಂದ ಎಲ್ಲಿದ್ದೀರಪ್ಪ? ಈ ಪಾಪಿಗೆ ಜೀವನದಲ್ಲಿ ಹಣ ಒಂದೇ ಮುಖ್ಯ ಅಲ್ಲ, ಸಂಬಂಧಗಳು ಮುಖ್ಯ ಅನ್ನೋದು ಗೊತ್ತಾಗಿದೆ ಕಣ್ರಪ್ಪ, ಗೊತ್ತಾಗಿದೆ. ನಾನು ನಿಮ್ಮೆಲ್ಲರ ಹತ್ರ ನಡ್ಕೊಂಡಿರೋ ರೀತಿಗೆ, ನಾನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು. ನಿಮ್ಮನ್ನೆಲ್ಲ ಅಪ್ಕೊಂಡು ಕೈ ಮುಗಿದು ಕ್ಷಮಾಪಣೆ ಕೇಳಬೇಕು. ಶಿವು ಎಲ್ಲಿದ್ಯಪ್ಪ? ಯಾಕ್ರಪ್ಪ ನನ್ನಿಂದ ಎಲ್ಲರೂ ದೂರ ಹೋದ್ರಿ? ಈ ಪಾಪಿ ಹಸುವಾದಾಗ ದುಡ್ಡು ತಿನ್ನಕ್ಕಾಗಲ್ಲ ಅಂತ ಗೊತ್ತಿದ್ರು ಅನ್ನದ ಮೇಲೆ ಅಹಂಕಾರ ತೋರಿಸಿದ್ದಾನೆ. ಸತ್ತಾಗ ಹೊರಕ್ಕೆ ಜನ ಬೇಕೇ ಹೊರತು ಹಣ ಅಲ್ಲ ಅಂತ ಗೊತ್ತಿದ್ದು ಮತ್ತೆ ಹಣ ಅಂತ ಒದ್ದಾಡಿದ್ದಾನೆ. ನನಗೆ ನೀವೆಲ್ಲ ಸೇರ್ಕೊಂಡು ಬೈರಿ, ಉಗಿರಿ. ಈ ಪಾಪಿಗೆ ಮನುಷ್ಯ ಜೊತೆ ಬದುಕೋ ಯೋಗ್ಯತೆ ಇಲ್ಲ ಅಂತ ಎಲ್ಲರೂ ಹೇಳಿ. ಆಗ್ಲೇ ನನಗೆ ಸಮಾಧಾನ. ನನಗೆ ನನ್ನ ಮಗ ಬೇಕು, ನನಗೆ ನನ್ನ ಹೆಂಡತಿ ಬೇಕು, ನನಗೆ ನೀವುಗಳು ಬೇಕು. ಶಿವು, ಅಣ್ಣಯ್ಯ, ನನಗೆ ನೀವುಗಳು ಬೇಕು. ಅಪ್ಪ, ವಿಕಿ ಮಗನೇ, ಸಾರಿ ಕಣೋ ಮಗನೇ. ಜೀವನದಲ್ಲಿ ಹಣನೇ ಮುಖ್ಯ, ದುಡ್ಡಿಂದವನೇ ದೊಡ್ಡಪ್ಪ ಅಂತ ಅನ್ಕೊಂಡೆ. ನಿಮ್ಮೆಲ್ಲರ ಮನ್ಸಿಗೂ ನೋವು ಮಾಡ್ಬಿಟ್ಟೆ ಕಣೋ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಅಪ್ಪ, ಹಿಂಗೆಲ್ಲ ಮಾತಾಡ್ಬೇಡಪ್ಪ. ನೋಡಿ, ನೀವೇನೇ ಮಾಡಿದ್ರು ನಮ್ಮಪ್ಪನೇ. ನೀವು ನನಗೆ ಜನ್ಮ ಕೊಟ್ಟಿದ್ದೀರಲ್ಲ, ಅದ್ರ ಮುಂದೆ ಈ ನೋವೆಲ್ಲ ಏನೂ ಇಲ್ಲ ಅಪ್ಪ, ಏನೂ ಇಲ್ಲ. ಲೋ ರಂಗ, ಜೀವನದಲ್ಲಿ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಗಲಿ ಅಂತ ನಾವು ಹೀಗೆ ಮಾಡಿದ್ವಿ. ಕೊನೆಗೂ ಬುದ್ಧಿ ಬಂತಲ್ಲ ನಿನಗೆ. ತಾತ, ನಾವ್ ನಿಮ್ ಸೇವೆ ಮಾಡಿದ್ರೆ ನಮಗ್ ದುಡ್ಡು ಕೊಡ್ತೀರಾ? ಇಲ್ಲ ಕಂದ, ಕೊಡಲ್ಲಪ್ಪ, ಕೊಡಲ್ಲ. ಹರ್ಟ್ ಮಾಡೋದ್ ಮಾಡಿ ಪರಿಹಾರ ಅಂತ ಫೀಸ್ ಕೊಡ್ತೀರಾ? ಇಲ್ಲ ಪುಟ್ಟ, ಕೊಡಲ್ಲ ಕಣೋ. ಮಾವ, ದುಡ್ಡಿಂದ ವ್ಯಕ್ತಿಗಳನ್ನ ಕೊಂಡ್ಕೋಬಹುದು, ಆದರೆ ಸಂಬಂಧಗಳನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಚಿಕ್ಕಪ್ಪ, ನೋಟ್ಗೆ ಅದ್ರ ಮೇಲೆ ಎಷ್ಟು ಪ್ರಿಂಟ್ ಆಗಿರುತ್ತೋ ಅಷ್ಟೇ ಬೆಲೆ. ಅದೇ ನೋಟ್ ಬ್ಯಾನ್ ಆಗಿಬಿಟ್ರೆ ಆ ಬೆಲೆ ಕೂಡ ಇರೋದಿಲ್ಲ. ಹಿಂದೆ 1000 ರೂಪಾಯಿ ನೋಟ್ ಇತ್ತು, ಅದ್ರ ಹಿಂದೆ ಓಡ್ದವರೆಷ್ಟು, ಹೋರಾಟ ಮಾಡಿದವರೆಷ್ಟು. ಆದರೆ ಈಗ ಅದು ಬರೀ ಪೇಪರು. ಸಂಬಂಧ ಅನ್ನೋದು ಹಾಗಲ್ಲ, ಅದನ್ನ ಯಾರ ಕೈಯಲ್ಲೂ ಬ್ಯಾನ್ ಮಾಡೋಕ್ಕಾಗಲ್ಲ. ದುಡ್ಡು ಬ್ಯಾಂಕಲ್ಲಿಟ್ಟರೆ ಇಂಟ್ರೆಸ್ಟ್ ಬೆಳೆಯುತ್ತೆ, ಅದೇ ಇಂಟ್ರೆಸ್ಟ್ ಇದ್ರೆ ಸಂಬಂಧಗಳು ಬೆಳೆಯುತ್ತೆ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಇಲ್ಲಿವರೆಗೂ ನನ್ನನ್ನು ಯಾವತ್ತೂ ಒಪ್ಕೊಂಡಿರಲಿಲ್ಲ. ಇವತ್ತು
ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ. ಇದ್ರ ಮುಂದೆ ಅವ್ರು ಮಾಡಿರೋ ಹಣ, ಆಸ್ತಿ ಇದೆಲ್ಲ ಯಾವುದು ದೊಡ್ಡದಲ್ಲ. ವಿಕ್ಕಿ, ಸದ್ಯ ಭಗವಂತ ಹೇಳ್ಕೊಟ್ಟ ಹಾಗೆ ನಡ್ಕೊಂಡಿದ್ದಕ್ಕೆ ಸಮಸ್ಯೆ ಬಗೆಹರಿತು. ಶಿವಪ್ರಸಾದ್, ಭಗವಂತ, ಸಮಸ್ಯೆ ಏನೋ ಬಗೆಹರಿತು ಶಿವಪ್ರಸಾದ್, ಆದ್ರೆ ಇನ್ನೂ ಮುಗ್ದಿಲ್ಲ. ಭಗವಂತ, ಏನ್ ಹೀಗೆ ಹೇಳ್ತಾ ಇದೀಯಾ? ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಸಮಸ್ಯೆ ಬಗೆಹರಿತು ಅಂದ್ರೆ ಏನು ಶಿವಪ್ರಸಾದ್? ಆ ಸಮಸ್ಯೆ ಈ ಜಾಗದಲ್ಲಿ ಬಗೆಹರಿದು ಇನ್ನೊಂದು ಜಾಗಕ್ಕೆ ಹರಿತು ಅಂತ ಅರ್ಥ. ಇಲ್ಲಿ ರಂಗನಾಥ್ ಸರಿ ಹೋಗಿರ್ಬೋದು, ಆದ್ರೆ ರಂಗನಾಥ್ ಅಂತ ಎಷ್ಟೋ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇನ್ನೂ ಇದ್ದಾರೆ. ಹಣದ ಅಮಲು, ದುಡ್ಡಿನಿಂದ ಜಗತ್ತನ್ನೇ ಕೊಳ್ಬಹುದು, ನಮ್ಗೆ ಯಾರು ಬೇಕಾಗಿಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಹಣ ಮುಖ್ಯ, ಆದ್ರೆ ಅದೊಂದೇ ಮುಖ್ಯ ಅಲ್ಲ ಶಿವಪ್ರಸಾದ್. ಅದಕ್ಕೆ ತಿಳಿದವರು ಹೇಳೋದು, ಹಣಕ್ಕಿಂತ 4 ಜನ ಸಂಪಾದನೆ ಮಾಡಬೇಕು ಅಂತ. ಕೊನೆಗಾಲದಲ್ಲಿ ಶರೀರ ಹೊರೋದಕ್ಕೆ ಬೇಕಾಗಿರೋದು ಅವರೇ ತಾನೆ. ಹಸಿದ ಮಗುವಿಗೆ ಹಣ ಹಾಲು ಉಳಿಸೋದಿಲ್ಲ, ಅಲ್ಲಿ ಹಣಕ್ಕಿಂತ ತಾಯಿಯ ಎದೆ ಹಾಲು ಶ್ರೇಷ್ಠ. ಬಿಕ್ಕಳಿಸಿದವನಿಗೆ ಹಣ ದಾಹ ಹಿಂಸೋದಿಲ್ಲ, ಅಲ್ಲಿ ಹಣಕ್ಕಿಂತ ನೀರೇ ಶ್ರೇಷ್ಠ. ಅತ್ತಾಗ ಹಣ ಕಣ್ಣೀರೊರೆಸೋದಿಲ್ಲ, ಅಲ್ಲಿ ಹಣಕ್ಕಿಂತ ಕಣ್ಣೀರನ್ನು ಒರೆಸೋ ಕೈಯೇ ಶ್ರೇಷ್ಠ. ಸೋತಾಗ ಹಣ ಬೆನ್ನು ತಟ್ಟೋದಿಲ್ಲ, ಅಲ್ಲಿ ಹಣಕ್ಕಿಂತ ಆತ್ಮವಿಶ್ವಾಸ ತುಂಬುವ ನಾಲಿಗೆಯೇ ಶ್ರೇಷ್ಠ. ಹಾಗೆಯೇ ಹಣಕ್ಕೆ ಬೆಲೆ ಬರುವುದು ನೀವು ಕೊಟ್ಟಾಗ ಮಾತ್ರ, ಆದ್ರೆ ಸಂಬಂಧ ಅನ್ನೋದು ನೀವು ಹುಟ್ಟುವ ಮೊದಲೇ ಬಂದಿರುವಂತದ್ದು. ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದ್ದು ಸಂಬಂಧ, ಸಂದರ್ಭಕ್ಕೆ ಹುಟ್ಟಿದ್ದು ಹಣ. ಈಗ ಹೇಳು ಶಿವಪ್ರಸಾದ್, ಸಂದರ್ಭ ಶ್ರೇಷ್ಠವೋ ಅಥವಾ ಸಂಬಂಧ ಶ್ರೇಷ್ಠವೋ? ಹಣದಿಂದ ಮಾನ್ಯತೆ ಅಷ್ಟೇ ಸಿಗಲು ಸಾಧ್ಯ, ಆದ್ರೆ ಸಂಬಂಧದಿಂದ ಧನ್ಯತೆ ಸಿಗದು. ಒಂದು ಅರ್ಥದಲ್ಲಿ ಹಣ ಮತ್ತು ಸಂಬಂಧ ಎರಡೂ ಒಂದೇ ಶಿವಪ್ರಸಾದ್. ಅಲ್ಲೂ ಕಪ್ಪು ಹಣ ಇದೆ, ಇಲ್ಲೂ ಕಪ್ಪು ಸಂಬಂಧ ಇದೆ. ಅಲ್ಲೂ ಅಕ್ರಮ ಹಣವಿದೆ, ಇಲ್ಲೂ ಅಕ್ರಮ ಸಂಬಂಧ ಇದೆ. ಅಲ್ಲೂ ನಕಲಿ ಹಣ ಇದೆ, ಇಲ್ಲೂ ನಕಲಿ ಸಂಬಂಧ ಇದೆ. ಆದ್ರೆ ವ್ಯತ್ಯಾಸ ಇಷ್ಟೇ, ಹಣ ಹೆಚ್ಚಾದಂತೆ ನೆಮ್ಮದಿ ಕಡಿಮೆ ಆಗುತ್ತೆ, ಸಂಬಂಧ ಗಾಢವಾದಂತೆ ನೆಮ್ಮದಿ ಬೆಳೆಯುತ್ತಾ ಹೋಗುತ್ತೆ. ಹಣನ ಮುದ್ರಿಸಬಹುದು, ಉತ್ತಮ ಸಂಬಂಧ ಇದ್ದಾಗ ಮಾತ್ರ ಚೆನ್ನಾಗಿ ನಿದ್ರಿಸಬಹುದು. ಕೊನೆಯದಾಗಿ ಒಂದು ಮಾತು, ಹಣ ಗಳಿಕೆ, ಸಂಬಂಧ ಅನ್ನೋದು ಹೆಗ್ಗಳಿಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.